ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಕೊಟ್ಟಿರುವ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯ ವರದಿ ಕ್ಯಾಬಿನೆಟ್ನಲ್ಲಿ ಮಂಡನೆಯಾಗಿದೆ. ಅದರ ಪ್ರತಿಗಳನ್ನು ಸಚಿವರುಗಳಿಗೆ ಹಂಚಲಾಯಿತು. ಅದರ ಅರ್ಥ ಅದು ಸಾರ್ವಜನಿಕರಿಗೆ ಲಭ್ಯ ಆಯಿತು ಅಂತಾನೆ. ಕಾಂಗ್ರೆಸ್ ಒಳಗೆ ಇದಕ್ಕೆ ಪ್ರತಿಕ್ರಿಯೆ ಏನು? ಇದರ ವಿರುದ್ಧ ಯಾರೂ ಮಾತನಾಡಬಾರದು ಅಂತ ಹೈಕಮಾಂಡಿನ ಸ್ಪಷ್ಟ ಸೂಚನೆ ಇದೆ. ಸ್ವತಃ ರಾಹುಲ್ ಗಾಂಧಿ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಸೂಚನೆ ಇದೆ. ಕಾಂಗ್ರೆಸ್ ಆಸ್ ಅ ಪಾರ್ಟಿ ರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಬೆಂಬಲಿಸುತ್ತೆ. ನಾವು ಅಧಿಕಾರಕ್ಕೆ ಬಂದರೆ ದೇಶದಾದ್ಯಂತ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಅಂಥದ್ರಲ್ಲಿ ಕರ್ನಾಟಕದಲ್ಲಿ ಯಾವ ಯಾವ ಜಾತಿ, ಯಾವ ಉಪಜಾತಿ, ಯಾವ ಧರ್ಮದವರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಅನ್ನುವ ವರದಿ ಮಂಡನೆಯಾದಾಗ ಅದರ ವಿರುದ್ಧ ಯಾರೂ ಮಾತನಾಡಬಾರದು ಅನ್ನುವ ಅಪ್ಪಣೆಯನ್ನು ಹೈಕಮಾಂಡ್ ಕೊಟ್ಟಿದೆ. ಆದ್ದರಿಂದ ಬಹಿರಂಗವಾಗಿ ಯಾವ ಕಾಂಗ್ರೆಸ್ ನಾಯಕರು ಮಾತಾಡ್ತಾ ಇಲ್ಲ. ಆದರೆ ಒಳಗಿನ ತಳಮಳ ಇದೆ. ಚಿನ್ನಪ್ಪ ರೆಡ್ಡಿ ಆಯೋಗ ವರದಿ ಕೊಟ್ಟ ಸಂದರ್ಭದಲ್ಲಿ ಅತಿ ದೊಡ್ಡ ಸಮುದಾಯ ಕರ್ನಾಟಕದಲ್ಲಿ ಲಿಂಗಾಯತ ಅಂತಿತ್ತು, ಅದರ ನಂತರ ಒಕ್ಕಲಿಗ ಸಮುದಾಯ ಇತ್ತು. ಈಗ ನೋಡಿದ್ರೆ ಏಕಾಏಕಿ ಒಂದು ಸಮುದಾಯ ಅತಿ ದೊಡ್ಡದು ಯಾವುದು ಅಂದ್ರೆ ಮುಸ್ಲಿಮರು ಅಂತಿದ್ದೀರಿ. ಇದು ಹೆಂಗ್ ಸಾಧ್ಯ ಅಂತ ಹೈಕಮಾಂಡಿನ ಸೂಚನೆಯ ಮೇರೆಗೆ ಬಹಿರಂಗವಾಗಿ ಯಾರೂ ಮಾತಾಡ್ತಿಲ್ಲ. ಆದರೆ ಕಾಂಗ್ರೆಸ್ಸಿನ ನಾಯಕರುಗಳ ಮಧ್ಯದಲ್ಲೇ ಚರ್ಚೆ. ಸ್ವಾಮೀಜಿಗಳ ಜೊತೆಗೆ ರಾಜಕೀಯ ನಾಯಕರು ಸುದೀರ್ಘವಾಗಿ ಮಾತಾಡ್ತಿದ್ದಾರೆ. ಸಾವಿರದ 1930ರ ದಶಕದಲ್ಲಿ ಬ್ರಿಟಿಷರು ಜಾತಿ ಗಣತಿ ಮಾಡಿದಾಗಿನಿಂದ ಆರಂಭಗೊಂಡು ಇಲ್ಲಿ ತನಕದ ಅಷ್ಟು ಅಂಕಿ ಸಂಖ್ಯೆಗಳು ಕರ್ನಾಟಕದಲ್ಲಿ ಲಿಂಗಾಯತರ ಸಂಖ್ಯೆ, ಲಿಂಗಾಯತ ಸಮುದಾಯ ಅತಿ ದೊಡ್ಡ ಸಮುದಾಯ ಅಂತ ಹೇಳ್ತಾ ಬಂದಿದೆ. ಎರಡನೇ ಅತಿ ದೊಡ್ಡ ಸಮುದಾಯ ಒಕ್ಕಲಿಗ ಸಮುದಾಯ ಅಂತ ಹೇಳ್ತಾ ಬಂದಿದೆ. ಈಗ ನೋಡಿದ್ರೆ ಒಂದು ಸಮುದಾಯವಾಗಿ ಮುಸಲ್ಮಾನರದ್ದೇ ಅತಿ ದೊಡ್ಡ ಗುಂಪು ಅಂತ ಹೇಳಲಾಗ್ತಾ ಇದೆ ಈ ವರದಿಯಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.